ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕಿಚನ್. ಇವತ್ತು ನಾನು ವಿದೌಟ್ ಕೋಕೋನಟ್ ತೆಂಗಿನಕಾಯಿ ಇಲ್ಲದೆ ನಾನು ಇವತ್ತು ಮೀನು ಸಾರು ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ನಾನು ತೆಗೆದುಕೊಂಡಂಥ ಒಂದು ಸಾಮಗ್ರಿಗಳು, ಇಲ್ಲಿ ನಾನು 4 ಈರುಳ್ಳಿ ಮೀಡಿಯಂ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮತ್ತು 2 ಸ್ಪೂನು ಧನಿಯಾ ಕೊತ್ತಂಬರಿ ಕಾಳು ತೆಗೆದುಕೊಂಡಿದ್ದೇನೆ. ಒಂದು 4 ರಿಂದ 5 ಬೆಳ್ಳುಳ್ಳಿ, 1 ಸ್ಪೂನು ಜೀರಿಗೆ, ಸ್ವಲ್ಪ ಹುಣಸೆ ಹಣ್ಣು, ಒಂದು 1/4 ಸ್ಪೂನ್ಗಿಂತ ಕಡಿಮೆ ನಾನು ಮೆಂತ್ಯ ತೆಗೆದುಕೊಂಡಿದ್ದೇನೆ. ಒಂದು ಚಿಕ್ಕ ತುಂಡು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮತ್ತು ಟೊಮೆಟೊ ಕೂಡ 2 ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ನಾನು ಧನಿಯಾ ಮತ್ತು ಇವೆಲ್ಲ ಸೇರಿಸಿ ನಾನು ಮಸಾಲೆಯನ್ನು ಮಾಡ್ಕೊತೀನಿ. ಮೆಂತ್ಯಕಾಳನ್ನು ಸ್ವಲ್ಪ ನಾನು ಫ್ರೈ ಮಾಡ್ಕೊತಾ ಇದ್ದೇನೆ. ಜಾಸ್ತಿ ಫ್ರೈ ಮಾಡಬಾರ್ದು, ಲೈಟಾಗಿ ನಾವು ಫ್ರೈ ಮಾಡಬೇಕು. ನೋಡಿ, ವಿದೌಟ್ ಕೋಕೋನಟ್ ನಾವು ಮೀನು ಸಾರನ್ನು ನಾವು ಮಾಡ್ಕೋಬಹುದು. ಕೆಲವರಿಗೆ ಕೋಕೋನಟ್ ಇಷ್ಟ ಆಗೋದಿಲ್ಲ, ಆವಾಗ ನಾವು ಈ ರೀತಿ ಮಾಡ್ಕೋಬಹುದು. ಕೆಲವೊಂದು ಸಲ ಕೋಕೋನಟ್ ಮನೆಯಲ್ಲಿ ಇರೋದಿಲ್ಲ, ಅಂಥ ಸಮಯದಲ್ಲಿ ಕೂಡ ನಾವು ಈ ರೀತಿ ಸಾರನ್ನು ಮಾಡಿಕೊಂಡು ನಾವು ಉಪಯೋಗಿಸ್ಬೋದು. ನೋಡಿ, ಇವಾಗ ಫ್ರೈ ಆಗಿದೆ. ಇದನ್ನು ತೆಗೆದುಕೊತಾ ಇದ್ದೇನೆ ನಾನು. ಇಷ್ಟ ಆದರೆ ಸಾಕು. ಈಗ ಇದಕ್ಕೆ ನಾನು ಧನಿಯಾ ಕೊತ್ತಂಬರಿ ಕಾಳನ್ನು ಕೂಡ ನಾನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆಗ್ತಾ ಇದೆ ಇದು. ಇವೆಲ್ಲ ಸೇರಿ ನಾನು ಮಸಾಲೆನ ರೆಡಿ ಮಾಡ್ಕೊತೇನೆ. ಸ್ವಲ್ಪ ಅಚ್ಚ ಖಾರದ ಪೌಡ್ರು ಮತ್ತು ಸ್ವಲ್ಪ ಅರಿಶಿನ ಪುಡಿನ ನಾನು ಸೇರಿಸ್ಕೊಂಡು ಮಸಾಲೆಯನ್ನು ಮಾಡ್ಕೊತೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಅಚ್ಚ ಖಾರದ ಪೌಡ್ರನ್ನ ನೀವು ಹಾಕ್ಕೊಳ್ಬೋದು. ನೋಡಿ, ಇವಾಗ ಆಗಿದೆ ಇದು. ಒಲೆನ ಆಫ್ ಮಾಡ್ಕೊತಾ ಇದ್ದೇನೆ ನಾನು. ಈಗೆಲ್ಲ ಸೇರಿಸಿ ನಾನು ಮಸಾಲೆನ ಮಾಡ್ಕೊತೀನಿ. ನೋಡಿ, ಮಸಾಲೆ ರೆಡಿ ಆಗಿದೆ. ಇವಾಗ ಇದನ್ನು ನಾನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ನೋಡಿ, ಈಗ ಒಂದು ಪಾತ್ರೆನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ನಾನು. ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಇವಾಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕಿದು. ಈರುಳ್ಳಿ ಫ್ರೈ ಆದ ತಕ್ಷಣ ನಾವು ಮಸಾಲೆನ ಹಾಕೋಬೇಕು. ಈರುಳ್ಳಿ ಸ್ವಲ್ಪ ಲೈಟಾಗಿ ಬ್ರೌನ್ ಆದರೆ ಸಾಕು, ಪಿಂಕಿಶ್ ಆಗಿ. ನೋಡಿ, ಆಗ್ತಾ ಇದೆ ಇವಾಗ. ನಾನು ಸ್ವಲ್ಪ ಜಾರಿಗೆ ನೀರು ಹಾಕೋತಾ ಇದ್ದೆ. ನಮಗೆ ಎಷ್ಟು ಕ್ವಾಂಟಿಟಿ ಬೇಕು, ಎಷ್ಟು ತೆಳ್ಳಗೆ ಬೇಕು, ದಪ್ಪ ಬೇಕು ನೋಡಿಕೊಂಡು ನೀವು ಮಾಡ್ಕೊಳ್ಳಿ, ನೀರು ಹಾಕ್ಕೊಳ್ಳಿ. ಇನ್ನು ದಪ್ಪ ಆಗಿದೆ ಅದು. ಇನ್ನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ. ನಾನು ಇವತ್ತು ಮೀನು ಸಾರಿಗೆ ಬೂತಾಯಿನ ಉಪಯೋಗಿಸ್ಕೊತಾ ಇದ್ದೇನೆ. ನೋಡಿ, ಇಲ್ಲಿ ನಾನು ಚೆನ್ನಾಗಿ ಕಟ್ ಮಾಡಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೇನೆ. ಇದು ದೊಡ್ಡ ದೊಡ್ಡ ಬೂತಾಯಿ ಇತ್ತು ತಾರಲಿ, ಅದರಲ್ಲಿ ನಾನು 1ರಲ್ಲಿ 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಈ ಮಸಾಲೆ ಕುದಿ ಬಂದ ತಕ್ಷಣ ನಾವು ಇದನ್ನು ಹಾಕೋಬೇಕು. ನೋಡಿ, ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಮೀನನ್ನು ಹಾಕೋತಾ ಇದ್ದೇನೆ.
ಈ ಒಂದು 2 ನಿಮಿಷ ಮಸಾಲೆಯಲ್ಲಿ ಮೀನು ಮಿಕ್ಸ್ ಆಗಬೇಕು. ಆಗಿದೆ ಇವಾಗ ನೋಡೋಣ ಬನ್ನಿ, ಆಗಿದೆ. ಒಲೆನ ಆಫ್ ಮಾಡ್ಕೊತಾ ಇದ್ದೀನಿ ನಾನು. ಇದನ್ನು ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ, ಈಗ ಮೀನು ಸಾರು ಮಾಡಾಯ್ತು. ಇವಾಗ ನಾನು ಪಾಪ್ಲೆಟ್ ಫ್ರೈ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ವಿಶೇಷವಾದ ಮಸಾಲೆಯನ್ನು ರೆಡಿ ಮಾಡ್ಕೋತಾ ಇದ್ದೇನೆ. ಆ ಮಸಾಲೆಗೆ ನಾನು ಏನು ತೆಗೆದುಕೊಂಡಿದ್ದೇನೆ ಅಂದರೆ, ಒಂದು 10 ಒಣಮೆಣಸು ತೆಗೆದುಕೊಂಡಿದ್ದೇನೆ, 1 ಸ್ಪೂನ್ ಹವಿಜಾದ ಕೊತ್ತಂಬರಿ ಕಾಳು ತೆಗೆದುಕೊಂಡಿದ್ದೇನೆ, ಒಂದು 15 ಬೆಳ್ಳುಳ್ಳಿ ಮತ್ತು ಅರ್ಧ ಇಂಚು ಶುಂಠಿ ತೆಗೆದುಕೊಂಡಿದ್ದೇನೆ. ಇದಕ್ಕೆ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿ ನಾನು ಇದನ್ನು ಮಸಾಲೆನ ರೆಡಿ ಮಾಡ್ಕೋತಾ ಇದ್ದೇನೆ. ನೋಡಿ, ಈಗ ಎಲ್ಲವನ್ನು ಜಾರಿಗೆ ಹಾಕ್ಕೊಂಡಿದ್ದೇನೆ ನಾನು. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪೌಡ್ರ್ ಹಾಕ್ತಾ ಇದ್ದೇನೆ ನಾನು, ಮತ್ತು ಸ್ವಲ್ಪ ಉಪ್ಪನ್ನು ಕೂಡ ನಾನು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ನೀರು ಹಾಕಿ ನಾನು ಈ ಮಸಾಲೆನ ಮಾಡ್ಕೋತಾ ಇದ್ದೇನೆ. ಇವಾಗ ಹಂಚನ್ನು ಒಲೆ ಮೇಲೆ ಇಟ್ಕೊಂಡಿದ್ದೇನೆ. ಈಗ ನಾನು ಮಸಾಲೆ ಹಚ್ಚಿ ಒಂದು 15 ನಿಮಿಷದಿಂದ 20 ನಿಮಿಷ ಆಯಿತು. ಹಂಚು ಬಿಸಿಯಾಗಿದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೇನೆ. ನೋಡಿ, ಇವಾಗ ಮೀನನ್ನು ನಾನು ರವೆ ಹಚ್ಚಿ ಫ್ರೈ ಮಾಡ್ತಾ ಇದ್ದೀನಿ ಇವತ್ತು. ಚೆನ್ನಾಗಿ ರವೆ ಕೋಟಿಂಗ್ ಆಗಿದೆ. ಅದೇ ರೀತಿ ಈ ಬಂಗಡೆ ಮೀನನ್ನು ಕೂಡ ನಾನು ರವೆ ಹಚ್ಕೋತಾ ಇದ್ದೀನಿ. ನೋಡಿ, ಇವಾಗ 3 ಮೀನನ್ನು ನಾನು ಹಾಕ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು ನಾವು. ಇವಾಗ ಒಂದು ಸೈಡ್ ಆಗಿದೆ, ತಿರುಗಿಸಿ ಹಾಕ್ತಾ ಇದ್ದೀನಿ ನಾನು. ಇನ್ನೊಂದು ಸೈಡು ಚೆನ್ನಾಗಿ ಫ್ರೈ ಆಗಲಿ. ಇದು ಫಿಶ್ ಫ್ರೈ ರೆಡಿ ಆಗಿದೆ. ನಾನು ಇದನ್ನು ತೆಗೆದುಕೊಂಡಿದ್ದೇನೆ, ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನಾನು ಇವಾಗ. ನೋಡಿ, ಫಿಶ್ ತಾಲಿ ರೆಡಿ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ ಫಿಶ್. ನೋಡಿ ಹೇಗೆ ಫ್ರೈ ಮಾಡಿರೋದು ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಮೀನಿನ ಸುಕ್ಕನ್ನು ಮಾಡಿದ್ದೆ. ಇದನ್ನು ನಾನು ಮೊದಲೇ ನನ್ನ ವಿಡಿಯೋದಲ್ಲಿ ಮಾಡಿದ್ದೀನಿ ನಾನು, ಅದಕ್ಕೆ ನಾನು ಇವತ್ತು ವಿಡಿಯೋ ಮಾಡಿಲ್ಲ. ಇದು ಕೊಕೊನಟ್ ಇಲ್ಲದೆ ನಾನು ಇವತ್ತು ಸಾರು ಮಾಡಿದ್ದು, ಮೀನು ಸಾರು. ನೋಡಿ, ತುಂಬ ಚೆನ್ನಾಗಿದೆ. ಇವತ್ತು ಊಟ ಸ್ವಲ್ಪ ಜಾಸ್ತಿನೇ ಹೋಗುತ್ತೆ. ನೋಡಿದರೆ ಊಟ ಮಾಡ್ಬೇಕು ಅನಿಸ್ತಾ ಇದೆ. ನೀವು ಕೂಡ ಟ್ರೈ ಮಾಡಿ. ಕೊಕೊನಟ್ ಇಲ್ಲದೆ ನೀವು ಸಾರನ್ನ ನಾವು ಮಾಡ್ಬೋದು. ತೆಂಗಿನಕಾಯಿ ಖಾಲಿ ಆಗಿರ್ಬೋದು ಮನೇಲಿ, ಅಯ್ಯೋ ತೆಂಗಿನಕಾಯಿ ಇಲ್ಲಲ್ಲ, ಸಾರು ಹೇಗೆ ಮಾಡ್ಬೋದು ಅಂತ ಚಿಂತೆ ಮಾಡಬೇಡಿ. ತೆಂಗಿನಕಾಯಿ ಇಲ್ಲದೇ ನಾವು ಮೀನು ಸಾರನ್ನು ಮಾಡ್ಕೋಬೋದು. ನೋಡಿ, ಇವತ್ತು ನಾನು ಸ್ಪೆಷಲ್ ಮಸಾಲ ಮಾಡಿ ಈ ಫಿಶ್ ಫ್ರೈನ ಮಾಡಿದ್ದೇನೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.